ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, N9 ಪ್ರಾಪರ್ಟಿಗೆ ಸ್ವಾಗತ. ನಿಮಗೋಸ್ಕರ ಇವತ್ತು 20/30 3 BHK 3 ಹೌಸ್ ತಂದಿದ್ದೀನಿ. ಬ್ಯಾಕ್ ಸೈಡ್ ಕಾಣಿಸ್ತಾ ಇರೋದೇ ಪ್ರಾಪರ್ಟಿ. ಇದು ಈಸ್ಟ್ ಸೈಡ್ ಬರುತ್ತೆ, ಈಸ್ಟ್ ಮೇನ್ ಡೋರ್ ಬರುತ್ತೆ. 3 BHK 3 ಹೌಸ್ ಬರುತ್ತೆ. ಇದು ನಿಮಗೆ ಫ್ರಂಟ್ ಎಲಿವೇಶನ್ ಬರುತ್ತೆ. ಫ್ರಂಟ್ ಎಲಿವೇಶನು ನಿಮಗೆ ಅಕ್ರಾಲಿಕ್ ಪೇಂಟ್ ಮಾಡಿಸಿ ಕಲರ್ ಕಾಂಬಿನೇಷನ್ ಬ್ಯೂಟಿಫುಲ್ ಆಗಿ ಕೊಟ್ಟಿದ್ದಾರೆ. ಎಲಿವೇಶನ್ ಚೆನ್ನಾಗಿ ಕಾಣಿಸ್ಲಿ ಅಂದ್ಬಿಟ್ಟು LED ಲೈಟ್ಸ್ಗಳು ಹಾಕಿದ್ದಾರೆ. ಇಲ್ಲಿ ಒಳ್ಳೆ ಟೈಲ್ಸ್ ಕ್ಲಾಡ್ ಮಾಡಿದ್ದಾರೆ. ನಿಮಗೆ ಕಾರಿಡಾರ್ಗೆಲ್ಲ SS ರೇಲಿಂಗ್ಸ್ ಟಫ್ ಆನ್ ಗ್ಲಾಸ್ ಬರುತ್ತೆ. ಇಲ್ಲಿ ನಿಮಗೆ ಶೀಟ್ ಲೇಸರ್ ಕಟಿಂಗ್ ಶೀಟ್ ಹಾಕಿ ಡಿಸೈನ್ ಎಲಿವೇಶನ್ ಚೆನ್ನಾಗಿ ಕಾಣಿಸ್ಲಿ ಅಂದ್ಬಿಟ್ಟು ಬ್ಯೂಟಿಫುಲ್ ಆಗಿ ಮಾಡಿಸಿದ್ದಾರೆ. ನಿಮಗೆ CC ಕ್ಯಾಮ್ರಾ ಹಾಕೊಳ್ಳೋಕೆ ಆ ಸೈಡ್ ಈ ಸೈಡ್ ಪ್ರಾವಿಷನ್ ಮಾಡಿಬಿಟ್ಟಿದ್ದಾರೆ. ಈ ಪ್ರಾಪರ್ಟಿ ಮುಂದೆನೆ ನಿಮಗೆ ಇದು 25 ಫೀಟ್ ರೋಡ್ ಬರುತ್ತೆ. ಪ್ಯೂರ್ಲಿ ರೆಸಿಡೆನ್ಷಿಯಲ್ ಲೊಕೇಶನ್ ಅಲ್ಲಿ ಲೊಕೇಟ್ ಆಗಿದೆ. ಈ ಪ್ರಾಪರ್ಟಿ ಕಾರ್ನರ್ ಪಕ್ಕದೇ ಬರುತ್ತೆ. ನಿಮಗೆ ಅಪ್ರೋಚು ಈ ಕಡೆ 30 ಫೀಟ್ ರೋಡ್ ಇದೆ, ಒಂದ್ ಕಡೆ 25 ಫೀಟ್ ರೋಡ್ ಬರುತ್ತೆ. ಇದೆಲ್ಲ ಪ್ಯೂರ್ಲಿ ರೆಸಿಡೆನ್ಷಿಯಲ್ ಲೊಕೇಶನ್ ಅಲ್ಲಿ ಲೊಕೇಟ್ ಆಗಿದೆ. ನಿಮಗೆ ಇದು ಕಾರ್ ಎಂಟ್ರಿ ಬರುತ್ತೆ. ಫಂಡಮೆಂಟ್ ಶೀಟು ಲೇಸರ್ ಕಟಿಂಗ್ ಅಲ್ಲಿ ಡಿಸೈನ್ ಮಾಡಿಸಿದ್ದಾರೆ. ಇಲ್ಲಿ ಬೆಲ್ ಪಾಯಿಂಟ್ ಇದೆ. ಹೀಗೆ ಬನ್ನಿ, ಇದು ಕಾರ್ ಎಂಟ್ರಿ ಬರುತ್ತೆ. ನಿಮ್ಗೆ ಎಂಟ್ರೆನ್ಸ್ ಬರ್ತಾ ಇದ್ದಂಗೆ ಒಂದು ಬೋರ್ ಇದೆ, ಸಂಪ್ ಇದೆ. ಇಂಡಿವಿಜುವಲ್ ಬೋರ್ ಬರುತ್ತೆ, ಕಾವೇರಿ ಸಂಪ್ ಬರುತ್ತೆ. ಇಲ್ಲಿ 2 ಕಾರು, ನೀವು ಎಂತ ದೊಡ್ಡ ಕಾರ್ ಆದ್ರೂ 2 ಕಾರ್ ಪಾರ್ಕಿಂಗ್ ಸ್ಪೇಸ್ ಇದೆ. ಫ್ಲೋರಿಂಗ್ ಎಲ್ಲ ಹ್ಯಾಂಡ್ ಟಿಸ್ಕಿಟ್ ಟೈಲ್ಸ್ ಹಾಕಿದ್ದಾರೆ. ನಿಮ್ಗೆ ಇಲ್ಲಿ ಸೆಕ್ಯೂರಿಟಿ ಇಲ್ಲ ಅಂದ್ರೆ ಡ್ರೈವರ್ಗೆ ಒಂದು ವಾಶ್ರೂಮ್ ಮಾಡಿದ್ದಾರೆ. ಅಪ್ ಟು 4 ಫೀಟ್ ವರ್ಗೂ 2x4 ಟೈಲ್ಸ್ ಕ್ಲಾಡ್ ಮಾಡಿದ್ದಾರೆ ಮೇಂಟೆನೆನ್ಸ್ ಪರ್ಪಸ್ಗೆ. ನೀವೇನಾರ ಎಲೆಕ್ಟ್ರಿಕ್ ಗಾಡಿ EV ಚಾರ್ಜಿಂಗ್ ಏನಾದ್ರು ತಗೊಂಡ್ರೆ ಪ್ಲಗ್ ಪಾಯಿಂಟ್ಸ್ ಮಾಡಿದ್ದಾರೆ. ಸುತ್ತ ಪ್ಲಗ್ ಪಾಯಿಂಟ್ಸ್ ಇದೆ. ನಿಮ್ಗೆ ಇಲ್ಲಿ ಎಂಟ್ರೆನ್ಸ್ ಅಲ್ಲಿ ಕಾವೇರಿ ಮೀಟರ್ಗೆ ಪ್ರಾವಿಷನ್ ಮಾಡಿಬಿಟ್ಟಿದ್ದಾರೆ. ಇಲ್ಲಿ ಮೀಟರ್ ಬರುತ್ತೆ. ಕಾರ್ ವಾಷಿಂಗ್ಗೆ ಇಲ್ಲಿ ಟ್ಯಾಪ್ ಹಾಕಿದ್ದಾರೆ. ಇಲ್ಲಿ ನಿಮ್ಗೆ ಎಲೆಕ್ಟ್ರಿಸಿಟಿ ಪ್ಯಾನಲ್ ಬೋರ್ಡ್ ಬರುತ್ತೆ, ಅದಕ್ಕೆ ಪ್ರಾವಿಷನ್ ಮಾಡಿಬಿಟ್ಟಿದ್ದಾರೆ. ಇದೆಲ್ಲ ಹೆವಿ ಬೀಮ್ ಪಿಲ್ಲರ್ ಕನ್ಸ್ಟ್ರಕ್ಷನ್ ಬರುತ್ತೆ ನಿಮಗೆ. ಹೀಗೆ ಬನ್ನಿ, ಇದು ಫಸ್ಟ್ ಫ್ಲೋರ್ ಎಂಟ್ರಿ ಬರುತ್ತೆ. ಇಲ್ಲಿ ಹ್ಯಾಂಡ್ ಟಿಸ್ಕಿಟ್ ಗ್ರೇನೈಟ್ ಯೂಸ್ ಮಾಡಿದ್ದಾರೆ, ಲಪೋತ್ರ. SS ರೇಲಿಂಗ್ಸ್ ಬರುತ್ತೆ. ಇದು ನಿಮ್ಗೊಂದು 3.5 ಫೀಟ್ ಬರುತ್ತೆ ಸ್ಟೇರ್ ಕೇಸ್. ಇದು ಕಾರಿಡಾರ್ ಬರುತ್ತೆ ನಿಮ್ಗೆ. ಕಾರಿಡಾರ್ಗೆಲ್ಲ SS ರೇಲಿಂಗ್ಸ್ ಟಫ್ ಆನ್ ಗ್ಲಾಸ್ ಬರುತ್ತೆ, ಹೆವಿ ಥಿಕ್ನೆಸ್ ಟಫ್ ಆನ್ ಗ್ಲಾಸ್ ಬರುತ್ತೆ. ಒಳ್ಳೆ ಗ್ರೇನೈಟ್ ಯೂಸ್ ಮಾಡಿದ್ದಾರೆ ಫ್ಲೋರಿಂಗು. ಇದು ಈಸ್ಟ್ ಎಂಟ್ರಿ ಬರುತ್ತೆ, ದೇವಮೂಲ ಎಂಟ್ರಿ ಬರುತ್ತೆ ಆಸ್ ಪರ್ ವಾಸ್ತು. ಮೇನ್ ಡೋರು ಇದೆಲ್ಲ ಡೋರ್ ಎಲ್ಲ ಟೀಕುಡ್ ಬರುತ್ತೆ. ಹೈಟ್ ಬಂದು ನಿಮಗೆ ಇದು 10 ಫೀಟ್ ಬರುತ್ತೆ. ಡೋರ್ ಹೈಟ್ ಬಂದು 6.5 to 7 ಫೀಟ್ ಬರುತ್ತೆ. ಹೆವಿ ಥಿಕ್ನೆಸ್ ಡೋರ್ ಬರುತ್ತೆ. 2 ಇಂಚ್ ಇದೆ. ಒಳ್ಳೆ ಪಾಲಿಶ್ ಮಾಡಿಸಿದ್ದಾರೆ. ಹೀಗೆ ಬನ್ನಿ, ಇದು ಪೂರ್ತಿ ಲಿವಿಂಗ್ ಸ್ಪೇಸ್ ಬರುತ್ತೆ ನಿಮ್ಗೆ. ತುಂಬಾ ವಿಶಾಲವಾಗಿದೆ ಲಿವಿಂಗ್ ಸ್ಪೇಸು. ಇಲ್ಲಿ ನಿಮ್ಗೆ ಆಪೋಸಿಟ್ TV ಯೂನಿಟ್, ಎಂತ TV ಆದ್ರೂ ಮೋಲ್ಡ್ ಮಾಡ್ಕೋಬಹುದು ನೀವು. ಇಲ್ಲಿ ಇದೆಲ್ಲ ಸ್ಟೋರೇಜ್ ಬರುತ್ತೆ. ನೀವು ಫ್ಲೋರಿಂಗ್ ನೋಡ್ಬೋದು, ಒಳ್ಳೆ ಗ್ರೇನೈಟ್ ಯೂಸ್ ಮಾಡಿದ್ದಾರೆ. ಸೀಲಿಂಗ್ ನೋಡಿ, POP ಫಾಲ್ ಸೀಲಿಂಗ್ ಮಾಡಿಸಿ ಸುತ್ತ LED ಲೈಟ್ಸ್ ಕೊಟ್ಟಿದ್ದಾರೆ. ಇದು ನಿಮ್ಗೆ ಡೈನಿಂಗ್ ಸ್ಪೇಸ್ ಬರುತ್ತೆ. ಇಲ್ಲಿ ನಿಮ್ಗೆ UPS ಇದಕ್ಕೆ ಸ್ಟೋರೇಜ್ ಮಾಡಿದ್ದಾರೆ. ಇಲ್ಲಿ ಸ್ಟೋರೇಜ್ ಇದೆ. ಇಲ್ಲಿ ಪೂಜಾ ಬರುತ್ತೆ ನಿಮ್ಗೆ. ಇದು ಪೂಜಾ ಟೀಕುಡ್ ಫ್ರೇಮು, ಟೀಕುಡ್ ವಾಸ್ಕಲ್ ಬರುತ್ತೆ. ಇಲ್ಲಿ ಒಬ್ರು ಕುತ್ಕೊಂಡು ಪೂಜೆ ಮಾಡೋಷ್ಟು ಸ್ಪೇಸ್ ಇದೆ. ಇದು ನಿಮ್ಗೆ ಮಾಡ್ಯುಲರ್ ಕಿಚನ್ ಬರುತ್ತೆ. ಅಗ್ನಿಮೂಲೆ ಬರುತ್ತೆ. ಸೌತ್ ಈಸ್ಟ್ ಕಾರ್ನರ್ ಬರುತ್ತೆ. ಗ್ರೇನೈಟ್ ಸ್ಲ್ಯಾಬ್ ಹಾಕಿದ್ದಾರೆ. ಇದೆಲ್ಲ ಸಾಫ್ಟ್ ಕ್ಲೋಸರ್ಸ್ ಬರುತ್ತೆ ನಿಮ್ಗೆ. ಇದೆಲ್ಲ ಸಾಫ್ಟ್ ಕ್ಲೋಸರ್ಸ್. ಇಲ್ಲಿ ನಿಮ್ಗೆ ಓವನು, ಮಿಕ್ಸಿ ಇಟ್ಕೊಳ್ಳೋಕೆ ಸ್ಪೇಸ್ ಇದೆ. ಇಲ್ಲಿ ಚಿಮ್ನಿಗೆ ಸ್ಪೇಸ್ ಬಿಟ್ಟಿದ್ದಾರೆ, ಇಲ್ಲಿ ಚಿಮ್ನಿ ಹಾಕೋಬಹುದು. ಇಲ್ಲಿ ಸ್ಮಾರ್ಟ್ ಸಿಂಕ್ ಬರುತ್ತೆ. ಇಲ್ಲಿ 2,000 ವಾಟರ್ ಬರುತ್ತೆ. ಕಾವೇರಿ ಬೋರ್ 2 ವಾಟರ್ ಬರುತ್ತೆ. ಇಲ್ಲಿ ಆಕ್ವಾಗಾರ್ಡ್ ಹಾಕೊಳ್ಳೋಕೆ ಪ್ರಾವಿಷನ್ ಮಾಡಿಬಿಟ್ಟಿದ್ದಾರೆ. ವೆಂಟಿಲೇಷನ್ಗೆ ಕಿಟಕಿ ಇಟ್ಟಿದ್ದಾರೆ. ನಿಮ್ಗೆ ಲಿವಿಂಗು ಕಿಚನ್ಗೆ ಇದು ಪಾರ್ಟೇಷನ್ ಮಾಡಿಸಿದ್ದಾರೆ.
ಬ್ಯೂಟಿಫುಲ್ ಆಗಿದೆ. ನಿಮ್ಗೆ ಇಲ್ಲಿ ಕಾಮನ್ ವಾಶ್ರೂಮ್ ಬರುತ್ತೆ. ಇದು ಕಾಮನ್ ವಾಶ್ರೂಮ್. ವೆಂಟಿಲೇಷನ್ಗೆ ಇಲ್ಲೊಂದು ಕಿಟ್ ಇದ್ದಾರೆ. ಹೀಗೆ ಬನ್ನಿ. ಇದು ಸೆಕೆಂಡ್ ಫ್ಲೋರ್ ಎಂಟ್ರಿ ಬರುತ್ತೆ. ಇದು ಮಾಸ್ಟರ್ ಬೆಡ್ರೂಮ್ ಬರುತ್ತೆ. ಕುಬೇರ್ ಮೂಲೆ ಬರುತ್ತೆ. ಹೈಡ್ರಾಲಿಕ್ ಕಾಟ್ ಇದೆ. ಕಾಟ್ ಫಿಕ್ಸ್ ಆಗಿದೆ. ಆ ಸೈಡ್ ಇಟ್ ಸೈಡ್ ವಾರ್ಡ್ರೋಬ್ಸ್ ಇದೆ. ನೀವು ಸೀಲಿಂಗ್ ನೋಡ್ಬೋದು, POP ಫಾಲ್ ಸೀಲಿಂಗ್ ಮಾಡಿ LED ಲೈಟ್ಸ್ ಕೊಟ್ಟಿದ್ದಾರೆ. ವೆಂಟಿಲೇಷನ್ಗೆ ಒಂದು ಕಿಟಕಿ ಇದೆ. ಇಲ್ಲಿ ನಿಮಗೆ ಟಿವಿ ಯೂನಿಟ್ ಹಾಕೊಳ್ಳೋಕೆ ಸ್ಪೇಸ್ ಇದೆ. ಇಲ್ಲಿ ಟಿವಿ ಯೂನಿಟ್ ಹಾಕೋಬಹುದು ನೀವು. ಇದಕ್ಕೆ ಅಟ್ಯಾಚ್ ವಾಶ್ರೂಮ್ ಬರುತ್ತೆ. ಫ್ಲೋರಿಂಗ್ ಆಂಟಿ ಸ್ಕಿಡ್, ಕಮೋಡು, ಹ್ಯಾಂಡ್ ವಾಶ್, ವಾಲ್ ಮಿಕ್ಸರ್, ಹೆಡ್ ಶವರು, ಗೀಸರು, ವೆಂಟಿಲೇಷನ್ ಒಂದು ಕಿಟಕಿ ಮಾಡಿಬಿಟ್ಟಿದ್ದಾರೆ. ನಿಮ್ಗೆ ಇದು ಚಿಲ್ಡ್ರನ್ಸ್ ರೂಮ್ ಬರುತ್ತೆ. ಸ್ಲೈಡಿಂಗ್ ವಾರ್ಡ್ರೋಬ್ಸ್ ಇದೆ. ಇಲ್ಲಿ ನಿಮ್ಗೆ ಕಿಂಗ್ ಸೈಜ್ ಕಾಟ್ ಹಾಕೊಳ್ಳೋಕೆ ಸ್ಪೇಸ್ ಬಿಟ್ಟಿದ್ದಾರೆ. ವೆಂಟಿಲೇಷನ್ ಇದೆ. ಇಲ್ಲಿ ನೀವು ಸ್ಟಡಿ ಟೇಬಲ್, ವರ್ಕ್ ಫ್ರಮ್ ಹೋಮ್ ಇರೋರಿಗೆ, ಇಲ್ಲಾಂದ್ರೆ ಲ್ಯಾಪ್ಟಾಪ್ ಇಟ್ಕೊಂಡು ಕೆಲಸ ಮಾಡೋರಿಗೆ, ಇಲ್ಲಾಂದ್ರೆ ಮಕ್ಕಳು ಓದೋಕ್ಕೆ ಸ್ಟಡಿ ಟೇಬಲ್ ಇದೆ. ಇದು ರೋಡ್ ಸೈಡ್ ಬಾಲ್ಕನಿ ಬರುತ್ತೆ. SS ರೇಲಿಂಗ್ಸ್, ಟಫಾನ್ ಗ್ಲಾಸ್ ಬರುತ್ತೆ ಇದಕ್ಕೆ. ಇದಕ್ಕೆ ಅಟ್ಯಾಚ್ ವಾಶ್ರೂಮ್ ಬರುತ್ತೆ. ಇದಕ್ಕೆ ಅಟ್ಯಾಚ್ ವಾಶ್ರೂಮು. ಹೀಗೆ ಬನ್ನಿ. ಇದು 3rd ಫ್ಲೋರ್ ಬರುತ್ತೆ. ಇದು 3.5 ಫೀಟ್ ಬರುತ್ತೆ ಸ್ಟೇರ್ ಕೇಸು. SS ರೇಲಿಂಗ್ಸ್, ಟಫಾನ್ ಗ್ಲಾಸ್ ಹಾಕಿದ್ದಾರೆ. ನಿಮಗೆ ಸ್ಕೈಲೈಟ್ ನೋಡ್ಬೋದು. ಮಾರ್ನಿಂಗ್ 6 ಈವ್ನಿಂಗ್ 6 ವರೆಗೂ ನ್ಯಾಚುರಲ್ ಬೆಳಕು ಮನೆ ಒಳಗಡೆ ಬೀಳುತ್ತೆ. ಇದು ಗೆಸ್ಟ್ ರೂಮ್. ಇದು ಗೆಸ್ಟ್ ರೂಮ್ ಬರುತ್ತೆ. ತುಂಬಾ ವಿಶಾಲವಾಗಿದೆ ಗೆಸ್ಟ್ ರೂಮು. ಇಲ್ಲಿ ಕಿಂಗ್ ಸೈಜ್ ಕಾಟ್ ಹಾಕೋಬಹುದು. ಆ ಸೈಡ್ ಈ ಸೈಡ್ ವಾರ್ಡ್ರೋಬ್ಸ್ ಇದೆ. ವೆಂಟಿಲೇಷನ್ ಇದೆ. ಇಲ್ಲಿ ಸ್ಟಡಿ ಟೇಬಲ್ ಇದೆ. ಇಲ್ಲಿ ಟಿವಿ ಯೂನಿಟ್, ನೀವು ಎಂತ ಟಿವಿ ಆದ್ರೂ ಇಲ್ಲಿ ಮೋಲ್ಡ್ ಮಾಡ್ಕೋಬಹುದು ನೀವು. ಇಲ್ಲಿ ಡ್ರೆಸ್ಸಿಂಗ್ ಮಿರರ್ ಇದೆ. ಇದಕ್ಕೆ ಅಟ್ಯಾಚ್ ವಾಶ್ರೂಮ್ ಬರುತ್ತೆ. ಆಂಟಿಸ್ಕಿಟ್ ಟೈಲ್ಸ್, ಅಪ್ ಟು 10 ಫೀಟ್ ವರೆಗೂ ಟೈಲ್ಸ್ ಕ್ಲಾಡ್ ಮಾಡಿದ್ದಾರೆ. ಇಲ್ಲಿ ಕಮೋಡ್ ಬರುತ್ತೆ, ವಾಲ್ ಮಿಕ್ಸರ್ ಬರುತ್ತೆ, ಗೀಸರ್, ಸೋಲಾರ್, ಎಕ್ಸಾಸ್ಟ್ ಹಾಕೊಳ್ಳೋಕೆ ಪ್ರಾವಿಷನ್ ಮಾಡಿದ್ದಾರೆ. ಇದು ಬಂದು ನಿಮಗೆ ಸಿಟ್ಟಿಂಗ್ ಏರಿಯಾ ಬರುತ್ತೆ. ಮೇಲ್ಗಡೆ ನಿಮಗೆ ಓವರ್ ಹೆಡ್ ಟ್ಯಾಂಕ್ ಇದೆ. ಟೆರೆಸ್ ಬರುತ್ತೆ. ಅದಕ್ಕೆ ಲ್ಯಾಡರ್ ಮಾಡಿದ್ದಾರೆ MS ಅಲ್ಲಿ. ಈ ಪ್ರಾಪರ್ಟಿ ಲೊಕೇಶನ್ ಬಂದು ಅನ್ನಾಪುರ 5th G ಬ್ಲಾಕ್ ಅಲ್ಲಿ ಲೊಕೇಟ್ ಆಗಿದೆ. ಇದು 20/30 ಈಸ್ಟ್ ಫೇಸಿಂಗು, ಈಸ್ಟ್ ಮೇನ್ ಡೋರ್ ಬರುತ್ತೆ. ಇದ್ರ ಫುಲ್ ಡೀಟೇಲು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಲೊಕೇಶನ್, ಪ್ರೈಸ್ ಡೀಟೇಲ್ ಆಗಿರುತ್ತೆ. ಈ ಪ್ರಾಪರ್ಟಿ ನಿಮ್ಗೇನಾದ್ರು ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. NN ಪ್ರಾಪರ್ಟಿಗೆ ಸಪೋರ್ಟ್ ಮಾಡಿ. ಪ್ಲೀಸ್ ಸಪೋರ್ಟ್.